ನಾನು 2 ದಿನದಲ್ಲಿ ಹಬ್ಬ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೆ. ಆಗ ಯಾರೋ ಬಂದರು, ಅಮ್ಮ ಸ್ನಾನ ಕೂಡ ಮಾಡ್ತಿದ್ರು. ಮತ್ತು ಅಪ್ಪ ಕೆಲ್ಸಕ್ಕೆ ಹೋಗಿದ್ರು. ಮತ್ತು ಮನೇಲಿ ಯಾರೂ ಇರಲಿಲ್ಲ. ಹಾಗೆ ನಾನೇ ಹೋದೆ ಬಾಗಿಲ ಹತ್ರ. ಹೋಗುವಾಗ ಯಾರೋ ಅಂತ ಕೇಳ್ಕೊಂಡು ಹೋದೆ. ನಿನಗೆ ಯಾರಾದ್ರೇನು ಮೊದಲು ಬಾಗಿಲು ತೆಗೆ ಅಂತ ಹೇಳ್ತಿದ್ದ. ನಾನು ಹೋಗಿ ಬಾಗಿಲು ತೆಗೆದೆ. ಮತ್ತು ಆ ಹುಡುಗ ನನ್ನ ನೋಡಿ ಗೊತ್ತೇ ಆಗಲಿಲ್ಲ. ಅವನು ಹೇ ದೀಪ್ತಿ ಸೈಡ್ಗೆ ಹೋಗು ಅಂತ ನನ್ನನ್ನು ದೂಕಿ ಒಳಗಡೆ ಬಂದ. ನಾನು ನೀನು ಯಾರು ಅಂತ ಹೇಳ್ತಿದ್ದೆ. ಅಷ್ಟರಲ್ಲಿ ಅಮ್ಮ ಸ್ನಾನ ಮಾಡ್ಕೊಂಡು ಬಂದರು. ಮತ್ತು ಹೇಳಿದ್ರು, ಹೇ ರೋಹಿತ್, ನೀನಾ ರೋಹಿತ್ ಅಂದಾಗ ನನಗೆ ಗೊತ್ತಾಯಿತು, ಓ ನನ್ನ ಕಝಿನ್ ಅಂತ. ನಾವಿಬ್ಬರು ಒಂದೇ ದಿನದಲ್ಲಿ ಹುಟ್ಟಿದ್ದು. ರೋಹಿತ್ ನಮ್ಮ ಅಪ್ಪನ ತಂಗಿ ಮಗ. ನಮ್ಮ ಅಮ್ಮನಿಗೂ ನನ್ನ ಆಂಟಿಗೂ ಆಗ್ತಾನೇ ಇರಲಿಲ್ಲ. ಯಾವಾಗ ನೋಡಿದ್ರು ಜಗಳ. ನಮ್ಮ ಅಪ್ಪ ಮತ್ತು ಆಂಟಿ ಒಂದಾಗಿದ್ದರು ನಾನು ಚಿಕ್ಕವಳಾಗಿದ್ದಾಗ. ಮತ್ತು ನಮ್ಮಮ್ಮ, ನೀನು ಮದುವೆ ಆಗಿದ್ರು ಯಾಕೆ ಇಲ್ಲೇ ಬಂದು ನಿಂತ್ಕೋತೀಯ ಅಂತ. ಅದಕ್ಕೆ ಅವರು, ಇದು ನಮ್ಮ ಅಪ್ಪನ ಮನೆ, ನಾನು ಹೇಗೆ ಬೇಕಾದರೂ ಇಲ್ಲಿ ಇರ್ತೀನಿ, ಮತ್ತು ಇದನ್ನು ಕೇಳೋಕ್ಕೆ ನೀನು ಯಾರು ಅಂತ. ಅದಕ್ಕೆ ಅಮ್ಮ, ಹಾಗಾದರೆ ಈಗ ನಿಮ್ಮ ಅಪ್ಪ ಸ್ಮಶಾನದಲ್ಲಿದ್ದಾರೆ, ಈಗ ನಿಮ್ಮ ಅಪ್ಪನ ಮನೆ ಅದು, ಈಗ ಅಲ್ಲಿಗೆ ಹೋಗೋ, ಇದು ನನ್ನ ಗಂಡನ ಮನೆ ಅಂತ ಯಾವಾಗ ನೋಡಿದ್ರು ಜಗಳ ಆಗ್ತಾಯಿತ್ತು. ನಮ್ಮ ಅಪ್ಪನಿಗೂ ನಮ್ಮ ಅಂಕಲ್ಗೂ ಜಗಳ ನೋಡಿ ನೋಡಿ ಸಾಕಾಗಿ ನಮ್ಮ ಅಂಕಲ್ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸಿ ಅಲ್ಲಿ ಮನೆ ಮಾಡ್ಕೊಂಡು ಕರ್ಕೊಂಡು ಹೊತ್ತೋದ್ರು. ಆಂಟಿನ ಚಿಕ್ಕವಳಿದ್ದಾಗ ಕರ್ಕೊಂಡೋದ್ರು. ಅಲ್ಲಿ ಅಂಕಲ್ ಕೆಲಸ ಮತ್ತು ಮಗಂದು ಓದು ಅಂತ ಇಲ್ಲಿಗೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ಆಂಟಿ ಹೋಗಿದ್ದೆ ನಮ್ಮ ಅಮ್ಮನಿಗೆ ತುಂಬ ಖುಷಿ ಆಯಿತು, ಶನಿ ಹೋಯ್ತಲ್ಲ ಅಂತ. ಆಗಲಿಂದ ನಾವು ಕಾಂಟ್ಯಾಕ್ಟೇ ಇರಲಿಲ್ಲ. ಹಾಗೆ ನನಗೆ ರೋಹಿತ್ನ ಕಂಡುಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಆದರೆ ನಮ್ಮ ಅಮ್ಮನಿಗೆ ಗೊತ್ತಾಯಿತು ರೋಹಿತ್ ಅಂತ. ನಮ್ಮಮ್ಮ, ನೀನು ಯಾಕೆ ಬಂದಿದ್ದೆ ಇಲ್ಲಿಗೆ, ನಿಮ್ಮಮ್ಮ ಕೊಟ್ಟಿರೋ ಹಿಂಸೆ ಸಾಕಲ್ವಾ ಅಂತ ನೀನು ಬಂದಿದ್ಯಾ. ಅದಕ್ಕೆ ಅವನು, ನಾನು ನನ್ನ ಆಸ್ತಿಯನ್ನು ಈಸ್ಕೊಳಕ್ಕೆ ಬಂದಿರೋದು. ಅದಕ್ಕೆ ಅಮ್ಮ, ಯಾವ ಆಸ್ತಿ ನೀವು ಯಾವ ಆಸ್ತಿ ಅಂತ. ಈ ಮನೆ ನಮ್ಮ ತಾತಂದು, ಮತ್ತು ಇದರಲ್ಲಿ ನಮ್ಮ ದೊಡ್ಡಪ್ಪನ ಎಷ್ಟು ಅಧಿಕಾರ ಇದೆ ಹಾಗೆ ನಮ್ಮ ಅಮ್ಮಂದು ಅಷ್ಟೇ ಅಧಿಕಾರ ಇದೆ. ಹಾಗೆ ನಮ್ಮ ಅಮ್ಮನಿಗೆ ಸೇರಿದ್ದು, ನನಗೆ ತಾನೇ ನನ್ನ ಆಸ್ತಿನ ತಗೊಂಡು ಹೋಗೋಕ್ಕೆ ಬಂದಿರೋದು ನಾನು ಅಂತ ಹೇಳ್ದ. ಮತ್ತು ಮೇಲೆ ಹತ್ಕೊಂಡು ಹೋಗ್ತಿದ್ದ. ಅವನ ಕಾಲಲ್ಲಿ ಎಷ್ಟು ಮಣ್ಣಿತ್ತು ಅಂದರೆ ನಾನು ಈಗ ತಾನೇ ಒರೆಸ್ಕೊಂಡು ಬಂದಿದ್ದು. ಫುಲ್ ಕೆಸರು ಮಾಡಿಬಿಟ್ಟಿದ್ದ ಮನೇನ. ನಾನು ಅಮ್ಮನ ಹತ್ರ, ಅಮ್ಮ ನೋಡಮ್ಮ ಫುಲ್ ಕೆಸರು ಮಾಡಿಬಿಟ್ಟಿದ್ದಾನೆ, ಮತ್ತೆ ಒರೆಸ್ಬೇಕು ಅಂತ ಹೇಳಿದೆ. ಅವನು ಏನು ಹೇಳ್ದೆ ನನ್ನನ್ನು ನೋಡಿಕೊಂಡು ಮೇಲೆ ರೂಮ್ಗೆ ಹೋದ. ಮೇಲೆ 2 ರೂಮ್ ಇತ್ತು. ನಾನು ಏನು ಮಾಡೋದು ಅಂತ ಮತ್ತೆ ಒರೆಸ್ದೆ. ಅಮ್ಮ ಅಪ್ಪ ಬರೋದೇ ಕಾಯ್ತಾಯಿದ್ರು. ಅಪ್ಪ ಬರೋದ ತಕ್ಷಣ, ಬಂದ್ರಾ ನೋಡ್ರಿ, ನಿಮ್ಮ ತಂಗಿ ಮಗ ಬಂದಿದ್ದಾನೆ, ಅವನಿಗೆ ಆಸ್ತಿ ಬೇಕಂತೆ ಈ ಮನೆದು, ಹೋಗಿ ಮೇಲೆ ರೂಮಲ್ಲಿ ಬೇರೆ ಮಲ್ಕೊಂಡಿದ್ದಾನೆ, ಹೋಗಿ 2 ಹೊಡೆದು ಬುದ್ಧಿ ಕಲಿಸಿ ಅಂತ ಹೇಳಿದ್ರು. ಆಗ ಅಪ್ಪನೂ ಕೋಪ ಮಾಡ್ಕೊಂಡು ಹೋದರು. ಮತ್ತು ಸ್ವಲ್ಪ ಹೊತ್ತು ಜಗಳ ಆಡೋ ಸೌಂಡ್ ಬರ್ತಾಯಿತ್ತು. ಅದೇ ಅಪ್ಪ ಸಪ್ಪಾಗಿ ಬಂದರು. ಮತ್ತು ಅಮ್ಮ ಕೇಳಿದ್ರು, ಏನಂತೆ ಅಂತ. ಅದಕ್ಕೆ ಅಪ್ಪ, ಇದು ನಾವು ಹೇಳ್ದಂಗಲ್ಲ, ಅವನು ಲಾಯರ್ ನೋಟಿಸ್ ತಂದಿದ್ದಾನೆ, ಅದು ಅಲ್ಲದೆ ಅವನು ಲಾಯರ್ ಕೂಡ ಅಂತ ಹೇಳಿದ್ರು. ಅಮ್ಮ ಹೇಳಿದ್ರು, ಅಯ್ಯೋ ನಿಮ್ಮ ತಂಗಿ ಮಗ ಅಲ್ವಾ, ಹಾಗೆ ಇರ್ತಾನೆ ಅಂತ. ಆಗ ಅಪ್ಪ ಮೆಲ್ಲಗೆ, ನೀನೇನು ಕಮ್ಮಿನಾ ಅಂತ ಹೇಳಿದ್ರು. ಅದಕ್ಕೆ ಅಮ್ಮ, ಏನು ಹೇಳ್ತಿದ್ದೀರಾ ಸ್ವಲ್ಪ ಜೋರಾಗಿ ಹೇಳಿ ಅಂತ ಹೇಳಿದ್ರು. ಅಪ್ಪ ಹೇಳಿದ್ರು, ಏನೂ ಇಲ್ಲ ಅಂತ. ಅಪ್ಪ ನನ್ನ ಪಕ್ಕನೇ ನಿಂತಿದ್ರು. ನನಗೆ ಚೆನ್ನಾಗಿ ಕೇಳಿಸ್ತು. ನಗಡ್ತಾ ನಿಂತಿದ್ದೆ. ಅಷ್ಟರಲ್ಲಿ ರೋಹಿತ್ ಬಂದ. ಮತ್ತು ಅಮ್ಮನ ಹತ್ರ ಹೇಳ್ದ, ನಾನು ಸುಮ್ಮನೆ ಲಾಯರ್ ಓದಿಲ್ಲ, ಇದಕ್ಕೋಸ್ಕರ ಲಾಯರಾಗಿ ಬಂದಿದ್ದೀನಿ ಅಂತ ಹೇಳಿ ನಗಾಡ್ಕೊಂಡು ಹೋದ. ಮಾರನೇ ದಿನ ಬೆಳಗ್ಗೆ ನಾನು ಹೊರಗಡೆ ಕಸ ಗುಡಿಸ್ತಿದ್ದೆ. ಒಂದು ರೋಸ್ ಮತ್ತು ಲೆಟರ್ ಎಸ್ದ. ನನಗೆ ಗೊತ್ತಿತ್ತು ಯಾರು ಎಸ್ತರು ಅಂತ. ನಾನು ನಗಾಡ್ಕೊಂಡು ಎತ್ತಿದೆ. ಅಷ್ಟರಲ್ಲಿ ರೋಹಿತ್ ಮೇಲಿನಿಂದ ಎಲ್ಲ ನೋಡಿಬಿಟ್ಟಿದ್ದ. ನಾನು ಬೇಗ ಅಲ್ಲಿಂದ ಬಂದೆ. ಹೋಗಿ ನಾಷ್ಟ ಮಾಡೋಣ ಅಂತ ಕಿಚನ್ಗೆ ಹೋಗಿದ್ದೆ. ಟೀ ಮಡಗ್ತಾ ಇದ್ದೆ. ಆಗ ರೋಹಿತ್ ಬಂದ. ಅವನು ಬಂದರೆ ನನಗೇನು ಟೀನ ಕಪ್ಗೆ ಹಾಕಿ ನಾಷ್ಟದ ಪ್ಲೇಟ್ಗೆ ಹಾಕ್ತಿದ್ದೆ. ಆಗ ರೋಹಿತ್ ಟೀ ಗ್ಲಾಸ್ ತೆಗೆದು ಕುಡಿತಾ ಇದ್ದ. ನನಗೆ ನೋಡಿದ ತಕ್ಷಣ ತುಂಬ ಕೋಪ ಬಂತು. ಮತ್ತೆ ಕೇಳಿದೆ, ನೀ ನನ್ನ ಕಪ್ ಯಾಕೆ ತೆಗ್ದೆ, ಕುಡಿತಾ ಇದೀಯಾ ಅಂತ. ಅದಕ್ಕೆ ಅವನು, ಓ ನಿನ್ನ ಕಪ್ಪ ಅಂತ, ಇದ ತಗೋ, ಆದರೆ ಎಂಜಲ್ ಆಗಿದೆ ಅಂತ ಹೇಳ್ದ. ಅದಕ್ಕೆ, ಅಬ್ಬಾ ನನಗೆ ನೀನು ಎಂಜಲ್ ಬೇಡ, ನೀನೇ ಕುಡ್ಕೊ ಅಂತ ಹೇಳಿ ಮತ್ತೆ ಟೀ ಮಾಡಲು ಹೋದೆ. ಆಗ ಅವನು ಹೇಳ್ದ, ನನಗೂ ನಾಷ್ಟ ಕೊಡು ಅಂತ. ಅದಕ್ಕೆ ನಾನು, ಓ ನಾನಾ, ನಿನ್ಗೆ ನೆವರ್, ಬೇಕಾದ್ರೆ ಮಾಡ್ಕೊಂಡು ತಿನ್ನು, ನಿನಗೆ ಈ ಮನೆ ಮೇಲೆ ಮಾತ್ರ ಅಧಿಕಾರ, ನಾನು ತಿನ್ನೋ ಅನ್ನದ ಮೇಲಲ್ಲ ಅಂತ. ಅದಕ್ಕೆ ಅವನು, ಓ ಹೌದಾ, ಹಾಗಾದರೆ ಬೆಳಗ್ಗೆ ಯಾರು ನಿನಗೆ ರೋಸ್ ಮತ್ತು ಲೆಟರ್ ಎಸೆದ್ರಲ್ಲ, ಅದರ ಬಗ್ಗೆ ನಾನು ನಿಮ್ಮ ಅಪ್ಪನಿಗೆ ಹೇಳ್ತೀನಿ ಅಂತ. ಅದಕ್ಕೆ ನಾನು ಹೇಳಿದೆ, ಹೇಳು, ಅವನು ಇನ್ನು 1 ವಾರದಲ್ಲಿ ಬರ್ತಾನೆ ಹೆಣ್ಣು ಕೇಳಲು ಅಂತ ಹೆದರ್ದೆ ಹೇಳಿದೆ. ಅವನು ಹೇಳ್ದ, ನಾನು ಸೀದವಾಗಿ ಹೇಳಲ್ಲ, ಬೇರೆ ರೀತಿ ಹೇಳ್ತೀನಿ ಅಂತ. ನನಗೆ ಭಯ ಆಯಿತು. ನನ್ನ ಅಪ್ಪನಿಗೆ ಮೊದಲೇ ಲವ್ ಮ್ಯಾರೇಜ್ ಆಗಲ್ಲ. ನಾನು ಕಾಲೇಜ್ ಓದ್ತಾ ಇರಬೇಕಾದ್ರೆ ಲವ್ ಮಾಡ್ತಾ ಇದ್ದಿದ್ದು. ಇನ್ನು ಅವನಿಗೆ ಒಳ್ಳೆ ಜಾಬ್ ಸಿಕ್ಕಿದೆ. ಮೇಲೆ ಅರೇಂಜ್ ಮ್ಯಾರೇಜ್ ಥರ ಅವ್ರು ಕೇಳಿ ನನ್ನ ಮದುವೆ ಆಗಲಿ ಅಂತ ಅಂದ್ಕೊಂಡಿದ್ದೆ. ಆದರೆ ಇವನೊಬ್ಬ ಅಂತ ನಾನು ಹೋಗಿ, ಈಗ ನಿನ್ಗೇನು ಬೇಕು ಈಗ ಅಂತ ಕೇಳಿದೆ. ಅದಕ್ಕೆ ಅವನು, ನನಗೆ ಏನೂ ಬೇಡ, ಟೈಮ್ಗೆ ಸರಿಯಾಗಿ ಊಟ ನನ್ನ ರೂಮ್ಗೆ ಬರಬೇಕು,
ಇನ್ನೇನು ನಮ್ಮ ಅಮ್ಮ ಬರ್ತಾರೆ ಅಷ್ಟವರೆಗೆ. ಮತ್ತು ನನ್ನ ಅಮ್ಮ ಮಾಡಿಕೊಡ್ತಾರೆ. ನನಗೆ ಏನೂ ಮಾಡೋಕ್ಕೆ ಬರಲ್ಲ. ಈಗ ತಂದು ಕೊಡು ನನಗೆ ರೂಮ್ಗೆ ಊಟ ಅಂತ ಹೇಳಿ ಹೋದ. ಮತ್ತು ಈ ಮಾತು ಅಮ್ಮನಿಗೆ ಗೊತ್ತಾದರೆ ಸಾಯಿಸೇ ಬಿಡ್ತಾರೆ ಅಷ್ಟೇ. ಅಮ್ಮನಿಗೆ ಗೊತ್ತಾಗದೆ ಹಾಗೆ ಮೆಲ್ಲಗೆ ಅವನಿಗೆ ಟೈಮ್ಗೆ ಸರಿಯಾಗಿ ಊಟ ಕೊಡ್ತಿದ್ರು. ಅಷ್ಟರಲ್ಲೂ ಅವನ ಅಮ್ಮ ಗಂಟು ಮೂಟೆ ಕಟ್ಕೊಂಡು ಬಂದಿದ್ರು. ಮತ್ತು ಅವ್ರ ಕೆಲಸ ಅವರೇ ಮಾಡ್ಕೋತಿದ್ರು. ಯಾವಾಗ ನೋಡಿದ್ರು ಅಮ್ಮ ಮತ್ತು ಆಂಟಿಯವ್ರ ಜಗಳ. ಇವ್ರ ಜಗಳ ಬಿಡಿಸೋಕ್ಕೆ ದಿನ ಇಡೀ ಕಳೀತಾ ಇತ್ತು. ಈ ದಿನಗಳಲ್ಲಿ ರೋಹಿತ್ ಚೇಂಜ್ ಆಗಿದ್ದ. ಅಷ್ಟರಲ್ಲಿ ಅಮ್ಮನ ತಂಗಿ ಬಂದಿದ್ರು. ಮತ್ತು ಅಮ್ಮನ ಹತ್ರ ಅವ್ರ ಮಗನಿಗೆ ನನ್ನ ಕೈ ಕೇಳ್ತಾ ಇದ್ರು. ನನ್ನ ಅಮ್ಮನಿಗೆ ಇಷ್ಟ ಇತ್ತು, ಆದರೆ ನಮ್ಮ ಅಪ್ಪನಿಗೆ ಇಷ್ಟ ಇಲ್ಲ. ಆದರೆ ನಮ್ಮ ಅಮ್ಮ ಅಪ್ಪನ ಮಾತು ಕೇಳದೆ ಅವನ ಜೊತೆ ಮದುವೆ ಮಾಡಿಸ್ತಿದ್ರು. ಆದರೆ ನನಗೆ ಇಷ್ಟ ಇರಲಿಲ್ಲ. ನಾನು ನನ್ನ ಲವರ್ಗೆ ಫೋನ್ ಮಾಡಿದೆ. ಅವನು ಹೇಳ್ದ, ನೀನು ಒಂದು ಕೆಲಸ ಮಾಡು, ಈಗಲೇ ನಾನು ಸ್ಕೂಟರ್ ತರ್ತೀನಿ, ನೀನು ರೆಡಿಯಾಗಿ ಬಾ, ನಾವು ಒಂದು ಸಲ ಮದುವೆ ಆದರೆ ಮತ್ತು ನಿಮ್ಮ ಅಪ್ಪ ಅಮ್ಮ ನನಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂತ. ನಾನು ಆಯಿತು ಅಂತ ಒಪ್ಕೊಂಡೆ. ಹೋದೆ. ಅವ್ನು ಕಾಯ್ಕೊಂಡಿದ್ದ. ಮತ್ತು ಹೇಳ್ದ, ಈಗ ತುಂಬ ರಾತ್ರಿ ಆಗಿದೆ, ಬೆಳಗ್ಗೆ ಆದ ತಕ್ಷಣ ಹೋಗಿ ಮ್ಯಾರೇಜ್ ಮಾಡ್ಕೊಡೋಣ, ಈಗ ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋದ. ನಾನು ಅಲ್ಲಿಗೆ ಹೋದೆ. ಅಲ್ಲಿ 3-4 ಜನ ಹುಡುಗರಿದ್ರು ಮತ್ತು ಎಲ್ಲರ ಕೈಯಲ್ಲಿ ಬಿಯರ್ ಇತ್ತು. ನನಗೆ ಭಯ ಆಗಿ, ಇದು ಎಲ್ಲಿಗೋ ಕರ್ಕೊಂಡು ಬಂದಿದೀಯಾ, ನಡಿ ನಾವು ಬೇರೆ ಕಡೆ ಹೋಗೋಣ ಅಂತ. ಅದಕ್ಕೆ ಅವನು ಹೇಳ್ದ, ನಾಳೆ ಸಾಕ್ಷಿಗೆ ಯಾರು ಬೇಡವಾ, ಇವರೇ ಇರೋದು, ಬಾ ಈಗ ಅಂತ ಒಳಗೆ ಕರ್ಕೊಂಡು ಹೋದ ತಕ್ಷಣ ಬಾಗಿಲು ಹಾಕಿದ್ರು. ಮತ್ತು ಅವರಲ್ಲಿ ಒಬ್ಬರು ಅವ್ರ ಹತ್ರ ಏನೋ ಹುಡುಗಿ ತಂದಿದೀಯಾ, ಇಷ್ಟು ಸೆಕ್ಸಿಯಾಗಿರೋ ಹುಡುಗಿನ ತಂದಿದೀಯಾ, ಇವತ್ತು ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ ನಿನಗೆ ಅಂತ ಹೇಳಿದ್ರು. ನಾನು ಅವ್ರ ಹತ್ರ, ಏನು ಇವ್ರು ಹೀಗೆ ಹೇಳ್ತಿದ್ದಾರೆ, ನನಗೇನೋ ಇಲ್ಲಿ ಸರಿ ಅನಿಸ್ತಿಲ್ಲ, ಬಾ ಹೋಗೋಣ ಅಂತ ಹೇಳಿದೆ. ಅದಕ್ಕೆ ಅವನು, ಇನ್ನು ಎಲ್ಲಿಗೆ, ಅಪ್ಪ ಅಮ್ಮನನ್ನು ಬಿಟ್ಟು ಬಂದವರು ಹೆಣ್ಮಕ್ಳಿಗೆ ಇದೇ ಗತಿ, ಇನ್ನು ನನ್ನ ಫ್ರೆಂಡ್ಸ್ಗೆ ಸುಖ ಕೊಡ್ಕೊಂಡು ಸ್ಟೋಮಲ್ಲಿ ಬಿದ್ದಿರು ಅಷ್ಟೇ ಅಂತ ಹೇಳಿ ನಗಾಡ್ತಿದ್ದ. ಅವರಲ್ಲಿ ಒಬ್ಬ ನನ್ನ ಹತ್ರ ಬಂದು ನನ್ನನ್ನು ಎಳ್ಕೊಂಡು ಹೋದ. ಅಷ್ಟರಲ್ಲಿ ಬಾಗಿಲು ಜೋರಾಗಿ ತಟ್ಟೋ ಸೌಂಡ್ ಬರ್ತಾ ಇತ್ತು. ಆಗ ಹೇಳಿದರು, ಅಯ್ಯೋ ಪೊಲೀಸ್ ಬಂದ್ರೇನೋ ಅಂತ. ಅದಕ್ಕೆ ನನಗೆ ಸಮಾಧಾನ ಆಯಿತು. ಆಗ ಹೇಳಿದರು, ಮೊದಲು ಪೊಲೀಸ್ಗೆ ಅವಳನ್ನು ಸುಖ ತಗೊಳ್ಳೋಕ್ಕೆ ಹೇಳೋಣ, ಮತ್ತು ಅವ್ರು ಒಪ್ಕೋತಾರೆ ಅಂತ ಹೇಳಿ ಬಾಗಿಲು ತೆಗೆದ್ರು. ಆಗ ಅವರನ್ನು ನೋಡಿ ನಾನು ರೋಹಿತ್ ಅಂತ ಹೇಳೋಷ್ಟರಲ್ಲಿ ಅವನ ಕಣ್ಣಿನ ಸನ್ನೆಯಲ್ಲಿ ಹೇಳಬೇಡ ಅಂತ ಹೇಳ್ದ. ನಾನು ಸುಮ್ಮನೆ ನಿಂತಿದ್ದೆ. ಅವನು ಪೊಲೀಸ್ ಡ್ರೆಸ್ಸಲ್ಲಿ ಇದ್ದ. ಮತ್ತು ಹೇಳ್ದ, ಓ ಏನು ಹೆಣ್ಣನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದು ಸ್ಮಗ್ಲಿಂಗ್ ಮಾಡ್ತಾ ಇದ್ದೀರಾ ಅಂತ. ಆಗ ಅವರು ಹಾಗೆ ಹೇಳಿದ್ರು ಮೊದಲಿನ ಥರ. ಅದಕ್ಕೆ ಅವನು, ನನಗೆ ಹೆಣ್ಣಿನ ಆಸೆ ತೋರಿಸ್ತಾ ಇದ್ದೀರಾ ಅಂತ ಮತ್ತು ಅವರಿಗೆ ಚೆನ್ನಾಗಿ ಹೊಡೆದ. ಮತ್ತು ಹೇಳ್ದ, ನೀನು ಮೆಲ್ಲಗೆ ಹೋಗೋ ಅಂತ. ನಾನು ಓಡಿ ಹೋದೆ. ಹಾಗೆ ಅವನು ಬೈಕಲ್ಲಿ ನನ್ನನ್ನು ಕರ್ಕೊಂಡು ಹೋದ. ಹೋಗ್ತಾ ಕೇಳಿದೆ, ನೀನು ಹೇಗೆ ಇಲ್ಲಿ ಅಂತ. ಆಗ ನಾನು ನಿನ್ನ ಆ ಹುಡುಗನ ಜೊತೆ ಹೋಗೋದು ನೋಡಿದೆ, ನಿನಗೆ ಇಷ್ಟ ಇಲ್ಲದಿರೋ ಮದುವೆ ಮಾಡ್ತಾರೆ ಅಂತ ಈ ನಿರ್ಧಾರ ತೆಗೆದಿದೆಯಾ ಅಂತ ಚೆನ್ನಾಗಿ ಗೊತ್ತು. ಹಾಗೆ ನಾನು ನನ್ನ ಹತ್ರ ಇದ್ದ ಡ್ರಾಮಕ್ಕೆ ಹಾಕೋತಿದ್ದ ಡ್ರೆಸ್ ಹಾಕ್ಕೊಂಡು ಬೇಗ ಬಂದೆ. ಹಾಗೆ ಒಳ್ಳೆಯದೇ ಆಯಿತು. ಮನೇಲಿ ಎಲ್ಲರೂ ಚಿಂತೆಯಿಂದ ಓಡಾಡ್ತಿದ್ರು. ನನ್ನ ಮತ್ತು ರೋಹಿತ್ನ ಜೊತೆಯಾಗಿ ನೋಡಿ ಗಾಬರಿ ಆದರು. ಆಗ ಅಮ್ಮ ಕೇಳಿದ್ರು, ಎಲ್ಲಿಗೆ ಹೋಗಿದ್ದೆ, ನೀನ್ಯಾಕೆ ಇವನ ಜೊತೆ ಅಂತ. ಆಗ ನಾನು ಏನು ಹೇಳೋದು ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ರೋಹಿತ್ ಹೇಳ್ದ, ನಾವು ಓಡಿ ಹೋಗಿ ಮದುವೆಯಾಗಿ ಬಂದಿದ್ದೀವಿ ಅಂತ. ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾ ಇದ್ರು, ನಾನು ಕೂಡ. ಆಗ ಆಂಟಿ ಹೇಳಿದ್ರು, ಏನು ಹೇಳ್ತಾ ಇದ್ದೀಯಾ ಅಂತ. ಆಗ ನಾನು ದೀಪ್ತಿ ಲವ್ ಮಾಡ್ತಾ ಇದ್ದೀವಿ, ನೀವು ಯಾರು ಒಪ್ಪಲ್ಲ ಅಂತ ಹೀಗೆ ಮಾಡಿದ್ವಿ ಅಂತ. ಆಗ ಅಪ್ಪ ಅವನನ್ನು ಚೆನ್ನಾಗಿ ಹೊಡೆದ್ರು. ಆದರೂ ಅವನು ಏಟು ತಿಂತಾ ಇದ್ದ. ನಾನು ತಡಿಯಕ್ಕೆ ಹೋದೆ. ಮತ್ತು ಎಷ್ಟೇ ಅವ್ನು ತಪ್ಪಿಲ್ಲ ಅಂತ ಹೇಳಿದ್ರು ಕೇಳಿದ್ರೆ ಚೆನ್ನಾಗಿ ಹೊಡಿತಿದ್ರು. ಮತ್ತು ಎಲ್ಲರೂ ಒಳಗೆ ಹೋದ್ವಿ. ಮತ್ತು ನಮ್ಮಪ್ಪ, ಇನ್ನು ನನ್ನ ಮರ್ಯಾದೆ ಹೋಗಿದೆ, ಇನ್ನು ಸಿಂಪಲಾಗೆ ಮದುವೆ ಮಾಡಿಸ್ಬಿಡೋಣ ಅಂತ. ಹಾಗೆ ಒಂದು ವಾರದಲ್ಲೇ ಅಪ್ಪ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ರು. ನನಗೆ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ರೋಹಿತ್ಗೆ ಕೇಳಿದ್ರೆ ಏನೇನೂ ಮಾಡೋಕ್ಕಾಗಲ್ಲ, ಇನ್ನು ಮದುವೆ ಆಗಲಿ ಹೇಳ್ತೀರಾ ಅಂತ ಹೇಳ್ತಾ ಇದ್ದ. ಹಾಗೆ ಮದುವೆ ಆಯಿತು. ನಾನು ನೆಕ್ಸ್ಟ್ ಏನು ಅಂತ ಫಸ್ಟ್ ನೈಟಲ್ಲಿ ಹೇಳಿದೆ. ಆಗ ಅವನು ಫಸ್ಟ್ ನೈಟಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂತ ಕೇಳ್ದ. ಅದಕ್ಕೆ ನಾನು, ರೋಹಿತ್ ಈಗ ಜೋಕ್ ಮಾಡೋ ಟೈಮಲ್ಲ ಅಂತ ಹೇಳಿದೆ. ಏನು ಹೇಳು ಅಂತ ಕೇಳಿದೆ. ಅದಕ್ಕೆ ಅವನು, ಆಗ ನಿನಗೆ ನಿನ್ನ ಲವರ್ ಇಷ್ಟನಾ ಅಂತ. ಅದಕ್ಕೆ ನಾನು, ಇಲ್ಲ ಅವ್ನು ಕಂಡ್ರೆ ಆಗೋಲ್ಲ ಅಂತ. ಹಾಗಾದರೆ ನಿಮ್ಮ ಅಪ್ಪನ ತಂಗಿ ಮಗ ಇಷ್ಟನಾ ಅಂತ. ಅದಕ್ಕೆ ಅವನನ್ನೂ ಇಷ್ಟ ಇಲ್ಲ ಅಂತಾನೆ ಹೀಗಾಗಿದ್ದು ಅಂತ. ಅದಕ್ಕೆ ಅವನು, ಹಾಗಾದರೆ ಯಾರಿಷ್ಟ ಅಂತ. ಅದಕ್ಕೆ ಯಾರೂ ಇಲ್ಲ. ಹಾಗಾದರೆ ನಾನು ನೋಡೋಕ್ಕೆ ಹೇಗಿದ್ದೀನಿ, ಕಮ್ಮಿ ಏನಿಲ್ಲ, ಲಾಯರ್ ಕೂಡ, ಮತ್ತು ನನಗೆ ಅನಿಸುತ್ತೆ ಒಳ್ಳೆ ಹುಡುಗನ ಥರ, ನಿನಗೆ ಹೇಗೆ ಅನಿಸ್ತೀನಿ ಅಂತ. ಅದಕ್ಕೆ ನಾನು, ನೀನು ಒಳ್ಳೆಯವನೇ ಅಂತ. ಅದಕ್ಕೆ ಹಾಗಾದರೆ ನಿನ್ನ ಗಂಡ ಆಗಿದ್ದಕ್ಕೆ ಪ್ರಾಬ್ಲಮ್ ಇಲ್ವಲ್ಲ, ನಾನು ನಿನಗೋಸ್ಕರ ಸುಮ್ಮನೆ ಏಟು ತಿಂದಲ್ಲ, ನಿನ್ನನ್ನು ನೋಡಿದ ತಕ್ಷಣ ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೆ, ನನಗೆ ಗೊತ್ತಿತ್ತು ನಿನ್ನ ಲವರ್ ಸರಿ ಇಲ್ಲ ಅಂತ. ಮತ್ತು ಅವನ ಬಗ್ಗೆ ಏನೂ ಕೇಳಲು ನಿನಗೆ ಇಷ್ಟ ಇರಲಿಲ್ಲ. ಮತ್ತು ನಿಮ್ಮ ನಮ್ಮ ಅಮ್ಮನ ಜಗಳ ಸಾಲ್ವ್ ಮಾಡೋದ್ರಲ್ಲೇ ಇದ್ದೆ, ಮತ್ತು ಇದರ ಬಗ್ಗೆ ಮರ್ತೇ ಬಿಟ್ಟಿದ್ದೆ. ಆದರೆ ಹೀಗೆಲ್ಲ ಆಗೋಯ್ತು.
ಇನ್ನು ನೀನು ಸ್ವಲ್ಪ ಪೆದ್ದಿನೇ, ಆದರೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಬಿಡು. ಏನೇ ಆಗಲಿ ನಾನು ಪ್ರೀತಿ ಮಾಡಿದ ಹುಡುಗಿ ತಾನೆ, ಇನ್ನು ಇವತ್ತಿನ ರಾತ್ರಿ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ದ. ನಾನು ಅವ್ನ ಮಾತಿಗೆ ನಾಚಿಕೆಯಿಂದ ತಲೆ ಬಗ್ಗಿಸ್ದೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.